ಮೇಡಮ್ ಯಾವ ವಿಚಾರಕ್ಕೆ ಸರ್ಗೆ ಬೇಗ ಕೋಪ ಬರುತ್ತೆ? ಊಟದಲ್ಲೆಲ್ಲ ಸ್ವಲ್ಪ ಕರೆಕ್ಟ್ ಇರಬೇಕು ಅಷ್ಟೇ, ಬೇರೆ ಇನ್ನೇನಿಲ್ಲ. ಸೊ ಅವ್ರ ಕೋಪ ಬಂದಿದೆ ಬಂದಾಗ ನಾವೇನು ಮಾತಾಡಲ್ಲ, ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ತೀವಿ. ಸೈಲೆಂಟ್ ಆಗಿರೋದೇನೆ. ಫೈನಲಿ ಕಾಂಪ್ರಮೈಸ್ ನಾನೇ. ಏನು ಮಾತಾಡಕ್ಕೆ ಮನೇಲಿ ಯಾರು ಮಾತಾಡಲ್ಲ, ಮಕ್ಕಳು ಸಹ ಸಿಟ್ಟು ಬಂದಾಗ ಮಾತಾಡಲ್ಲ, ವಾಪಸ್ ಮಾತಾಡೋದು ನಾನೇ, ಯಾರು ಮಾತಾಡಲ್ಲ. ಈಗ ಸರ್ ನೀವು ಹೊರಗಡೆ ಎಲ್ಲ ಹೋಗ್ತಾ ಇರ್ತೀರ, ನೀವು ತುಂಬ ಇಷ್ಟಪಟ್ಟು ನೀವೇ ಆಯ್ಕೆ ಮಾಡಿ ಯಾವ್ದಾದ್ರು ಗಿಫ್ಟ್ ತಂದು ಕೊಟ್ಟಿರೋದು ಉಂಟಾ ಮೇಡಮಿಗೆ? ಅದನ್ನು ಮೇಡಮ್ ಇವತ್ತಿಗೂ ಕೂಡ ಇಷ್ಟಪಟ್ಟು ಇಟ್ಕೊಂಡಿರೋದು ಉಂಟಾ? ನಾನು ಎಲ್ಲಿಗೆ ಹೋದ್ರೂ, ಯಾವ ಊರಿಗೆ ಹೋದ್ರೂ ಅವಳಿಗೆ ಡ್ರೆಸ್ ಆಗಲಿ, ಆಮೇಲೆ ಬಳೆ ಆಗಲಿ, ಇನ್ನೊಂದು ಈ ಥರದ ಗೋಲ್ಡು ಇದೆಲ್ಲ ಯಾವಾಗಲೂ ತರ್ತಾಯಿದೆ, ಯಾವಾಗಲೂ. ಇತ್ತೀಚಿನ ದಿನಗಳಲ್ಲಿ ಇಲ್ಲ. ಈಗ ಅದರ ಬಗ್ಗೆ ಅವರಿಗೆ ಅಷ್ಟೊಂದು ಆಸಕ್ತಿನೂ ಇಲ್ಲ. ಆವಾಗ ನಾನು ತಂದು ಕೊಡ್ತಾಯಿದ್ದೆ, ಇನ್ಕ್ಲೂಡಿಂಗ್ ಚಪ್ಪಲಿ ಸರ ತಂದು ಕೊಟ್ಟಿದ್ದೀನಿ. ಮೇಡಮ್ ನಿಮಗೆ ತುಂಬಾ ಮೆಮೊರಿಯಬಲ್ ಅಂತ ಅಂದರೆ ಯಾವುದು ಗಿಫ್ಟ್? ಒಂದು 10th ಆ್ಯನಿವರ್ಸರಿಯಲ್ಲಿ ಒಂದು ಸೆಟ್ ತೊಗೊಂಡಿದ್ದೆ, ಗೋಲ್ಡ್ ಸೆಟ್. ಮದುವೆದ ಆ್ಯನಿವರ್ಸರಿ ಕೊಡಿಸಿದ್ರು. ಸೊ ಇಷ್ಟು ಅದ್ಭುತವಾದಂಥ ಕಂಠ ಕೇಳ್ತಾನೆ ಇರಬೇಕಂತ ಅನಿಸುತ್ತೆ. ಸೊ ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಿಮ್ಗೆ ಎಷ್ಟು ಖುಷಿ ಹೆಮ್ಮೆ ಇದೆ? ಆ ಥರ ಏನಿಲ್ಲ, ಹಾಡು ಹೇಳೋಕ್ಕೆ ಹೇಳ್ತೀವಿ ಅಷ್ಟೇ, ಆ ಥರ ಏನಿಲ್ಲ. ಚೆನ್ನಾಗಿ ಹೇಳ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ ಅವ್ರ ಸಾಂಗ್ ಹೇಳೋದನ್ನ.